ನಮ್ಮ ಅಡ್ಗೆ ಮನೆಗೆ ಬಂದಿರೋ ಸ್ಪೆಷಲ್ ಅತಿಥಿ ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ಇವರು ಖ್ಯಾತ ನಟ, ನಿರ್ದೇಶಕ, ಬರಹಗಾರ ಹಾಗೆ ಮಾಂತ್ರಿಕ ಕೂಡ. ಅವರೇ MD ಕೌಶಿಕ್ ಅವರು. ಬನ್ನಿ ಕೌಶಿಕ್ ಅವರು ಇವತ್ತು ನಮ್ಗೆ ಯಾವೆಲ್ಲ ಅಡ್ಗೆಗಳನ್ನ ಹೇಳ್ಕೊಡ್ತಾರೆ, ಎಷ್ಟೆಲ್ಲ ಮ್ಯಾಜಿಕ್ ಮಾಡಿ ನಮಗ್ ತೋರಿಸ್ತಾರೆ ನೋಡೋಣ. ಇತ್ತೀಚೆಗೆ ತುಂಬಾ ಚೆನ್ನಾಗಿ ಮ್ಯಾಜಿಕ್ ಎಲ್ಲ ಮಾಡ್ತೀರಿ ಅಂತ ಕೇಳಿದೀನಿ, ಫುಲ್ ಬಿಸಿ ಅಂತಾನು ಕೇಳ್ಪಟ್ಟಿದೀನಿ. ಸ್ವಲ್ಪ ಬದಲಾವಣೆ ಬೇಕು ಅನ್ನಿಸ್ತು ಬದುಕಿನಲ್ಲಿ, ಹಾಗಾಗಿ ಐ ಸ್ಟಾರ್ಟೆಡ್ ಮ್ಯಾಜಿಕ್. ಸೊ ಏನಾದ್ರೂ ಮ್ಯಾಜಿಕ್ ಮಾಡ್ತೀರಾ ಈಗ? ಹೌ ಅಬೌಟ್ ಯೂಸಿಂಗ್ ದಟ್ ಫ್ಲವರ್? ಓ ವೈ ನಾಟ್, ಶ್ಯೂರ್. ಕೊಡಿ ಅದನ್ನ. ಬ್ಯೂಟಿಫುಲ್ ಫ್ಲವರ್. ಫ್ಲವರ್ ಅಷ್ಟೇ ನೀವು ಚೆನ್ನಾಗಿದ್ದೀರಾ, ನಿಮ್ಮಷ್ಟೇ ಫ್ಲವರು ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇದರಿಂದ ಏನಾದ್ರು ಮಾಡಬೇಕು. ಡನ್. ಓಕೆ, ನೋಡ್ತಾ ಇರಿ ಈಗ. ಅಬ್ರಕಡಬ್ರಾ, ಮ್ಯಾಜಿಕಲ್ ವ್ಯಾಂಡ್. ಸೊ ಹೀಗೆ ನಾವು ಮ್ಯಾಜಿಕ್ ಅಲ್ಲಿ ಏನೇನೋ ಮಾಡ್ತಾ ಇರ್ತೀವಿ. ಮ್ಯಾಜಿಕ್ ಏನೋ ಸೂಪರ್ ಆಗಿ ಮಾಡಿದ್ರಿ, ಅಡ್ಗೆ ಮಾಡೋದಕ್ಕೆ ಬರುತ್ತಾ ನಿಮ್ಗೆ? ಒಂದ್ ಲೆವೆಲ್ ಕಲ್ತಿದ್ದೀನಿ, ಸಣ್ಣ ಪುಟ್ಟ ಎಮರ್ಜೆನ್ಸಿ ನಮ್ದೇ ನಾವು ಮಾಡ್ಕೊಳಕ್ ಕಲ್ತಿದ್ದೀನಿ. ತಕ್ಕ ಮಟ್ಟ ಕಲ್ತಿದ್ದೀರಿ. ಒಂದ್ ಲೆವೆಲ್ಗೆ ಓಕೆ. ಓಕೆ, ಸೊ ಏನ್ ಅಡ್ಗೆ ಮಾಡ್ಕೊಡ್ತೀರಿ? ಹುಳಿ ಮಾವಿನಕಾಯಿ, ಅದರಲ್ಲಿ ಮಾವಿನಕಾಯಿ ತೊಕ್ಕು ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಹುಳಿ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಶುದ್ಧವಾದ ಕಡಲೆಕಾಯಿ ಎಣ್ಣೆನ ನಾವು ಬಾಣ್ಲೆಗೆ ಹಾಕಬೇಕು. ಎಷ್ಟು ವರ್ಷದಿಂದ ಮ್ಯಾಜಿಕ್ ಮಾಡ್ತಿದ್ದೀರಿ ನೀವು? ಮ್ಯಾಜಿಕ್ ಮಾಡಕ್ ಶುರು ಮಾಡಿ ಒಂದು 4 ವರ್ಷ ಆಯ್ತು. ಮ್ಯಾಜಿಕ್ ಕಡೆಗೆ ನಾವು ಒಲವು ಹೇಗೆ ನಿಮ್ಗೆ? ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ ಒಂದು ಮಕ್ಕಳ ಚಿತ್ರ ಡೈರೆಕ್ಟ್ ಮಾಡಿದೆ. ಹಾ. ಅದಕ್ಕೆ ಆ ವರ್ಷದ ಅತ್ಯುತ್ತಮ ಮಕ್ಕಳ ಚಲನಚಿತ್ರ ಅಂತ ರಾಜ್ಯ ಪ್ರಶಸ್ತಿ ಬಂತು. ಓ ವೆರಿ ಗುಡ್. ಅದೃಷ್ಟವಶಾತ್ ಆ ಚಿತ್ರದ ನಿರ್ಮಾಪಕರು ಮತ್ತೆ ಛಾಯಾಗ್ರಾಹಕರು ಉದಯ್ ಜಾದುಗಾರ್. ಗೊತ್ತಲ್ಲ ಉದಯ್ ಜಾದುಗಾರ್, ಲೀಡಿಂಗ್ ಮ್ಯೂಸಿಷಿಯನ್ ಇನ್ ದ ಕಂಟ್ರಿ. ಕೌಶಿಕ್, ಐ ಆಮ್ ವೆರಿ ಹ್ಯಾಪಿ, ನಂಗೊಂದು 10 ಲಕ್ಷ ಬಂತು, ನಿಂಗೆ ಏನ್ ಬೇಕು ಕೇಳು ಕೊಡ್ತೀನಿ ಅಂದ್ರು. ಸರ್, ಒಂದ್ ಲೆವೆಲ್ ದುಡ್ಡು ನನ್ನ ಹತ್ರ ಇದೆ, ನಂಗೆ ದುಡ್ಡು ಬೇಡ, ಮ್ಯಾಜಿಕ್ ಹೇಳ್ಕೊಡಿ ಹಿಂದೆ. ಹಾಗಾಗಿ ನನ್ನ ಮ್ಯಾಜಿಕ್ಕಿನ ವೃತ್ತಿ ಶುರುವಾಯಿತು. ಆಮೇಲೆ ಒಂದ್ ದಿವಸ ಕರೆದ್ರು, ಒಂದು 15-20 ದಿವಸ ಅವ್ರ ಮನೆಯಲ್ಲೇ ಹೌ ಟು ಹ್ಯಾಂಡಲ್ ಮ್ಯಾಜಿಕ್ ಪ್ರಾಪರ್ಟೀಸ್, ಹೌ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಆಡಿಯನ್ಸ್, ಈ ವಿಷಯಗಳನ್ನೆಲ್ಲ ಹೇಳ್ಕೊಡ್ತಾ ಬಂದ್ರು. ಹಾಗಾಗಿ ನನ್ನ ಪ್ರಪ್ರಥಮ ಗುರು ಉದಯ್ ಜಾದುಗಾರ್. ಇದಕ್ಕೆ ಒಂದು 2 ಸ್ಪೂನ್ ಸಾಸಿವೆ ಹಾಕ್ಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಮೆಂತ್ಯ ಕೂಡ ಹಾಕ್ಬೋದು, ಒಳ್ಳೆ ಗಮ್ಮಂತಿರುತ್ತೆ. ಮೆಂತ್ಯ ಪುಡಿ ಮಾಡ್ಕೊಂಡ್ರು? ಹೌದು, ಪುಡಿ ಮಾಡಿದ ಮೆಂತ್ಯ ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ಗಟ್ಟಿ ಇರೋ ಮೆಂತ್ಯ ಆದ್ರೆ ಬೆರೆತ್ಕೊಳ್ಳಲ್ಲ ಪಾಕಕ್ಕೆ. ಇಂಗು, ಆ ಅಚ್ಕಾರದ ಪುಡಿ ಹಾಕಿದ್ರೇನೆ ನಿಜವಾದ ರುಚಿಗೆ ಕಾರಣ. ಮೇನ್ ಇಂಗ್ರೀಡಿಯೆಂಟ್ ದಿಸ್ ಇಸ್ ಪ್ಲೇಸ್ ಮಾಡಿಟ್ಕೊಂಡಿದ್ವಲ್ಲ, ಎಸ್, ಮೆತ್ತಿಗೆ. ಈಗ ಅದನ್ನ ಚೆನ್ನಾಗಿ ಕೂಡಿಸಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಅದನ್ನ ಸ್ವಲ್ಪ ಕೂಡಿಸ್ಬೇಕು. ಎಷ್ಟು ದಿನ ಇಡಬಹುದು ಇದನ್ನ? ಆಕ್ಚುಲಿ ನೀವು 1 ತಿಂಗಳು ಇಟ್ಟು ತಿನ್ಬಹುದು. ಓಕೆ, ಸೊ ವಿತೌಟ್ ರೆಫ್ರಿಜರೇಷನ್? ಎಸ್, ಇದ್ರಲ್ಲಿ ನೀರಿನ ಅಂಶನೇ ಇರಲ್ಲ, ಯಾಕಂದ್ರೆ ಎಣ್ಣೆ ಹಾಕಿದ್ರೆ ಆ ನೀರಿನ ಅಂಶ, ಮಾವಿನಕಾಯಲ್ಲಿ ಇದ್ದಂತ ನೀರಿನ ಅಂಶ ನೀವು ಹಾಗೆ ಇಟ್ಟು ಅದೆಲ್ಲ ಆವಿಯಾಗಿ ಹೊಟ್ಟೋಗುತ್ತೀಗ. ಹುಳಿ ಮಾವಿನಕಾಯಿಯ ತೊಕ್ಕು ರೆಡಿ ಆಗಿದೆ. ನಮಗೆ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ. ಅಲ್ಲ, ನಾನ್ ಟೇಸ್ಟ್ ಮಾಡೋದಕ್ಕಿಂತ ನೀವು ಟೇಸ್ಟ್ ಮಾಡೋದ್ರೊಳ್ಳೆ. ನಮ್ಮ ಮನೇಲಿ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅನ್ನದ ಜೊತೆ ಕಲ್ಸ್ಕೊಂಡ್ರೆ ಹೇಗಿರುತ್ತೆ. ಸಕ್ಕದಾಗಿದೆ. ಅನ್ನದ ಜೊತೆ ಕಲ್ಸ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು, ಇಲ್ಲಾಂದ್ರೆ ನೀವು ಎಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂತಿದ್ರು ಅಂತೂ ಬೊಂಬಾಡಾಗಿರುತ್ತೆ. ಚೆನ್ನಾಗಿರುತ್ತೆ. ಯಾವ್ಯಾವ ದೇಶಗಳಿಗೆ ಹೋಗಿ ಪರ್ಫಾರ್ಮ್ ಮಾಡಿದೀರಾ ಮ್ಯಾಜಿಕ್? ನಾನು ಅಮೆರಿಕಾ, ಕೆನಡಾ, ಸಿಂಗಪೂರ್, ದುಬಾಯ್, ಕಟಾರ್, ಮಾಲ್ಡವೀಸ್, ಜರ್ಮನಿ, ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ದೇಶಗಳಿಗೂ ಹೋಗಿ ಮ್ಯಾಜಿಕ್ ಶೋ ಮಾಡ್ತಾಯಿತ್ತು ನನಗೆ. ದಟ್ಸ್ ವೆರಿ ಗ್ರೇಟ್. ನಾನು ಶೃಂಗೇರಿ ಜಗದ್ಗುರುಗಳ ಹತ್ರ ಭಗವದ್ಗೀತೆ ಮ್ಯಾಜಿಕ್ ಮಾಡಕ್ಕೆ ಅಂತ ಹೋದೆ. ಮ್ಯಾಜಿಕ್ ನೋಡಿ ಹೇಳೋದು, ನೀವು 6 ತಿಂಗಳು ಶೃಂಗೇರಿಗೆ ಬನ್ನಿ, ಮಕ್ಕಳು ಮುಂದೆ ಈ ಭಗವದ್ಗೀತೆ ಮ್ಯಾಜಿಕ್ ಮಾಡಿ, ಅವ್ರ ತಲೆಗೆ ತುಂಬಾ ಚೆನ್ನಾಗಿ ಭಗವದ್ಗೀತೆ ಹೋಗುತ್ತೆ ಅಂತ. ಆಮೇಲೆ ಅವರ ಮಾತಿನ ಮೇಲೇನೆ ಕೆನಡಾದಲ್ಲಿರೋ ಶಂಕರ ಮಠ ಮತ್ತೆ ಅಮೆರಿಕಾದಲ್ಲಿರೋ ಶಂಕರ ಮಠಕ್ಕೆ ಹೋಗಿ ನಾನು ಭಗವದ್ಗೀತೆ ಮ್ಯಾಜಿಕ್ ಮಾಡ್ಬೋದು. ಸಿನಿಮಾ ಅಂದ ತಕ್ಷಣ ನೆನಪಂತು, ನೀವು ಇವತ್ತು ಯಾರ್ಯಾರು ಸಿನಿಮಾದಲ್ಲಿ ವೆಲ್ ನೋನ್ ಅಥವಾ ತುಂಬಾ ಫೇಮಸ್ ಆಗಿರೋ ಸಾಕಷ್ಟು ಜನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್, ಐ ಥಿಂಕ್ ತಾರಾ ಅವರು ಫಸ್ಟ್. ತಾರಾ ಅವರು ಮುಖವಾಡ ಅನ್ನೋ ಚಿತ್ರದಲ್ಲಿ ಫಸ್ಟ್ ಟೈಮ್ ನನ್ನ ಚಿತ್ರದಲ್ಲಿ ನಾಯಕಿಯಾಗಿ ಆಕ್ಟ್ ಮಾಡೋದು. ಅವರು ರಾಷ್ಟ್ರ ಪ್ರಶಸ್ತಿ ತಗೊಂಡಾಗ ಡೆಲ್ಲಿನಲ್ಲಿ ಕೂಡ ತುಂಬಾ ಖುಷಿ ಪಟ್ಟರು. ನಾನು ಫಸ್ಟ್ ಚಿತ್ರ ಮುಖವಾಡ, ಕೌಶಿಕ್ ನಿರ್ದೇಶಕರು ಅಂತ. ಹಾಗೆ ಜೊತೆನಲ್ಲಿ ಬೆಳೆದವರು ಬಹಳ ಎತ್ತರಕ್ಕೆ ಹೋದಾಗ ಸಂತೋಷ ಆಗುತ್ತೆ. ವೆರಿ ಗುಡ್, ವೆರಿ ಹ್ಯಾಪಿ ಫಾರ್ ಯು. ಸೊ ನಿಮ್ ಸ್ಪೆಷಾಲಿಟಿ ಮ್ಯಾಜಿಕ್ ಅಲ್ಲಿ ಭಗವದ್ಗೀತೆನ ಮ್ಯಾಜಿಕ್ ಮೂಲಕ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ನಮಗೋಸ್ಕರ ತೋರಿಸ್ಕೊಡ್ತೀರಾ? ಖಂಡಿತ, ಸಂತೋಷದ ವಿಷಯ ಅಲ್ಲ. ಈ ನೆವದಲ್ಲಿ ಭಗವದ್ಗೀತೆಯ ಒಂದು ತತ್ವ ಮತ್ತು ವಿವೇಕಾನಂದರ ಒಂದು ತತ್ವ, ಅದೆರಡನ್ನ ನಿಮ್ಗೆ ಮ್ಯಾಜಿಕ್ ಮೂಲಕ ಮಾಡ್ತೀನಿ ನೋಡಿ. ಭಗವದ್ಗೀತೆಯಲ್ಲಿ ಕೃಷ್ಣ 1-2-3 ತತ್ವಗಳು ತುಂಬಾ ಚೆನ್ನಾಗಿ ಹೇಳ್ತಾನೆ. ಎವ್ರಿಥಿಂಗ್ ಈಸ್ ಇನ್ ದಿಸ್ ಯೂನಿವರ್ಸ್, ಯು ಶುಡ್ ನೋ ಹೌ ಟು ಕ್ಯಾಚ್ ಇಟ್ ಅಷ್ಟೇ. ಹಣನೂ ಹಾಗೆ, ನಮ್ಮ ಸುತ್ತಲೂ ಹಣ ಇರುತ್ತೆ, ಅದನ್ನ ತಗೊಳ್ಳೋ ರೀತಿ ನಮಗೆ ಗೊತ್ತಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಹಣ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಹಣ ಇದೆಯಾ ನೋಡಿ, ಬಂತ ಹಣ ಇಲ್ಲ, ಬಟ್ ಮನ್ಸು ಮಾಡಕ್ಕೆ ತಗೋಬಹುದು. ಸುಮ್ಮನೆ ಹಂಗೆ ಹೇಳಿದ್ರೆ ನಿಮಗೆ ಬೇಕಾದ ರೀತಿ ಹಣ ಸೃಷ್ಟಿ ಆಗ್ತಾನೆ ಇರುತ್ತೆ. ಹಣ ಅನ್ನೋದು ಎಲ್ಲಿ ಬೇಕಾದ್ರೂ ಸಿಗುತ್ತೆ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಹಣ ಕಾಣಿಸ್ತಿದ್ಯಾ? ಹಣ ನೋಡಿ,
ಈಗ ಎಷ್ಟು ಬೇಕಾದ್ರೂ ತೆಗಿತಾನೆ ಇರ್ಬೋದು. ದುಡ್ಡು ಅನ್ನೋದು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಅದನ್ನೇ ಕೃಷ್ಣ ಹೇಳೋದು, ಎವ್ರಿಥಿಂಗ್ ಈಸ್ ಇನ್ ದಿಸ್ ಯೂನಿವರ್ಸ್, ಯು ಶುಡ್ ನೋ ಹೌ ಟು ಯೂಸ್ ಇಟ್ ಅಷ್ಟೇ. ದೇಹ ಮತ್ತು ಆತ್ಮದ ಬಗ್ಗೆ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಹತ್ರ ಬನ್ನಿ. ನನ್ನನ್ನು ಮುಟ್ಟಿ, ನೀವು ನನ್ನ ಭುಜ ಮುಟ್ಟಿದ್ರಿ, ನನ್ನನ್ನು ಮುಟ್ಟಿ. ನನ್ನ ಬೆನ್ ಮುಟ್ಟಿದ್ರಿ, ನನ್ನನ್ನು ಮುಟ್ಟಿ. ನೀವು ನನ್ನನ್ನು ಮುಟ್ಟಕ್ಕಾಗಲ್ಲ. ಅದನ್ನೇ ಕೃಷ್ಣ ಹೇಳೋದು, ದೇಹ ಬೇರೆ, ಆತ್ಮ ಬೇರೆ. ನಾನು ಅನ್ನೋದು ಬೇರೆ, ನೀವು ಅದನ್ನು ಟಚ್ಚೇ ಮಾಡೋಕ್ಕಾಗಲ್ಲ. ಬಟ್ ನಾನು ಅಂದ್ರೆ ಯಾರು? ದಟ್ ಈಸ್ ಆತ್ಮ, ಸೋಲ್. ಅದು ತುಂಬಾ ಪವಿತ್ರವಾದ್ದು. ದೇಹ ಬದಲಾಗ್ತಾ ಇರುತ್ತೆ ಬಟ್ಟೆ ಬದಲಾಯಿಸಿದಂಗೆ, ಆದ್ರೆ ಆತ್ಮ ಬದಲಾಗಲ್ಲ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈವಂ ಕ್ಲೇದಯಂತ್ಯಾಪಃ ನಶೋಷಯತಿ ಮಾರುತಃ. ಅಂದ್ರೆ ಆತ್ಮವನ್ನ ಯಾರು ಖಡ್ಗದಿಂದ ಚುಚ್ಚೋದಕ್ಕಾಗೋದಿಲ್ಲ, ಆತ್ಮವನ್ನ ಯಾರು ಬೆಂಕಿಯಿಂದ ಸುಡೋದಕ್ಕಾಗೋದಿಲ್ಲ, ಆತ್ಮವನ್ನ ಯಾರು ನೀರಿಂದ ಒದ್ದೆ ಮಾಡೋದಕ್ಕಾಗೋದಿಲ್ಲ, ಆತ್ಮವನ್ನ ಯಾರು ಬಿಸಿಲಲ್ಲಿ ಒಣಗಿಸೋದಕ್ಕಾಗೋದಿಲ್ಲ. ದಟ್ ಈಸ್ ಆತ್ಮ. ಅದನ್ನು ನಾವು ಮ್ಯಾಜಿಕಲ್ ಮಾಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್, ನಾನು ಈ ಖಡ್ಗ ತಗೋತೀನಿ, ತಗೊಂಬಿಟ್ಟು ಹಾಗೇನೆ ನನ್ನನ್ನೇ ಆತ್ಮ ಅನ್ಕೊಳ್ಳಿ. ಆತ್ಮವನ್ನ ಖಡ್ಗದಿಂದ ಚುಚ್ಚೋದಕ್ಕಾಗೋದಿಲ್ಲ. ಆತ್ಮವನ್ನ ಯಾರು ಖಡ್ಗದಿಂದ ಚುಚ್ಚೋದಕ್ಕಾಗೋದಿಲ್ಲ ಅನ್ನೋದು ಮೊದಲನೇ ತತ್ವ. ವೆರಿ ಗುಡ್. ಓಕೆ, ನೆಕ್ಸ್ಟ್. ಈಗ ಎರಡನೇ ತತ್ವ, ಆತ್ಮವನ್ನ ಯಾರು ಬೆಂಕಿಯಿಂದ ಸುಡೋದಕ್ಕಾಗೋದಿಲ್ಲ. ಹಾಗಾದ್ರೆ ನೋಡೋಣ, ಅಥವಾ ಒಂದು ಮೇಣದ ಬತ್ತಿ ಇದೆ, ಒಂದು ಆತ್ಮನ ಈ ಬಿಳಿ ಬಟ್ಟೆ ಅನ್ಕೋಣ. ಈ ಬಿಳಿ ಬಟ್ಟೆನ ಆತ್ಮ ಅನ್ಕೊಂಡು ಅದನ್ನ ಬೆಂಕಿಯಿಂದ ಸುಡಕ್ಕಾಗುತ್ತಾ? ಟ್ರೈ ಮಾಡೋಣ. ನೋಡಿ, ಈ ಆತ್ಮ ತಗೋತೀನಿ, ನೋಡಿ, ಯಾರು ಆತ್ಮವನ್ನ ಬೆಂಕಿಯಿಂದ ಸುಡೋದಕ್ಕಾಗೋದಿಲ್ಲ. ಆತ್ಮ ಅನ್ನೋದು ನಿರಂತರವಾಗಿ ಇನ್ನೊಂದು ಕಡೆ ದೇಹದಲ್ಲಿ ಪ್ರವೇಶವನ್ನು ತಗೊಂಡು ತನ್ನ ಯಾನವನ್ನು ಮುಂದುವರಿಸುತ್ತೆ. ಅದೇ ಆತ್ಮ. ಇದು ಬರೀ ಈ ಬಟ್ಟೆಗೆ ಅಂತ ನಿಮ್ಗೆ ಅನ್ನಿಸ್ಬಹುದು, ಓ ಎಲ್ಲೋ ನಾನೇನೋ ಮೆತ್ತಿಗೆ ಮೋಸ ಮಾಡ್ತಿದ್ದೀನಿ ಅಂತ. ನಿಮ್ಮ ಸೆರಗು ಕೊಡಿ ಇಲ್ಲಿ. ನೋಡಿ, ಆತ್ಮವನ್ನು ಯಾರು ಬೆಂಕಿಯಿಂದ ಸುಡೋದಕ್ಕಾಗೋದಿಲ್ಲ. ನಿಮ್ಮ ಹತ್ರನೇ ತಗೊಂಡ್ಬರ್ತೀನಿ. ನೋಡಿ, ದಿಸ್ ಈಸ್ ಆತ್ಮ. ವಾವ್, ಥ್ಯಾಂಕ್ ಯು. ಈಗ ಮೂರನೇ, ಆತ್ಮವನ್ನು ಯಾರು ಒದ್ದೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನನ್ನ ಹತ್ರ ಒಂದು ಖಾಲಿ ಗ್ಲಾಸ್ ಇದೆ. ಈ ಬಿಳಿ ಬಟ್ಟೆಯನ್ನೇ ನಾನು ಆತ್ಮ, ಕಾಗದವನ್ನೇ ಆತ್ಮ ಅಂತ ಕರಿತೀನಿ. ಈ ಟಿಶ್ಯೂ ತಗೋತೀನಿ, ಇದ್ರೊಳಗಡೆ ಹಾಕ್ಬಿಡ್ತೀನಿ. ಕಾಣಿಸ್ತಿದ್ಯಾ? ಇದಕ್ಕೆ ನೀರು ಹಾಕ್ತೀನಿ. ಎಸ್, ಸುಮ್ಮನೆ ನೀವು ಒಂದ್ಸತಿ ಅಬ್ರಕ್ಕೆ ಡಬ್ರ ಅಂತಾನೆ. ಎಸ್, ಕೃಷ್ಣನ ಮುನ್ನೊಂದು ತತ್ವ, ಆತ್ಮವನ್ನು ಯಾರು ಒದ್ದೆ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ದಿಸ್ ಇಸ್ ಜಸ್ಟ್ ಡ್ರೈ. ಅರ್ಧರ್ಧ ಎಸಿಡಿ ಬೇಕಾದ್ರೆ ಏನೂ ಆಗಲ್ಲ. ಬಟ್ ಅದು ಹೆಂಗೆ? ದಿಸ್ ಈಸ್ ಕಡೆಯದೊಂದು ಉಳಿದಿದೆ, ನಿಮ್ಗೆ ಹೇಳಲಿಲ್ಲ. ವಿವೇಕಾನಂದರ ತತ್ವಗಳನ್ನು ಹೇಗೆ ಮ್ಯಾಜಿಕಲ್ ಹೇಳೋದು. ಇದನ್ನ ನೋಡ್ರಿ, ನಿಮ್ಗೆ ಸುಮಾರು ಪುಕ್ಕಗಳು ಕಾಣಿಸಲ್ಲ, ಅಂದ್ರೆ ಬೇರೆ ಬೇರೆ ಕಲರ್. ಒಂದ್ ಕಡೆ ವಿವೇಕಾನಂದರು ಹೇಳ್ತಾರೆ, ಭಿನ್ನತೆಯಲ್ಲಿ ಏಕತೆ, ಅದು ಅವರ ದೊಡ್ಡ ತತ್ವ. ಬೇಕಾದಷ್ಟು ಧರ್ಮಗಳಿದೆ, ಇವರೆಲ್ಲ ಇಲ್ಲಿದ್ದಾರೆ ಅಂತ ಅನ್ಕೋಣ. ಮುಸಲ್ಮಾನರು, ಕ್ರಿಶ್ಚಿಯನ್ರು, ಹಿಂದೂಗಳು, ಪಾರ್ಸಿಗಳು ಎಲ್ಲ ಇದ್ದಾರೆ ಇಲ್ಲಿ. ಈ ಖಾಲಿ ಪ್ರಜಾಪ್ರಭುತ್ವ ಅನ್ನೋ ಭಾರತ ತಗೋತೀನಿ, ಅದರಲ್ಲಿ ಸರ್ವ ಧರ್ಮಗಳನ್ನು ನಾನು ಹೀಗೆ ಸುತ್ತೀನಿ. ಓಕೆ, ಕೆನ್ ಯು ಸಿ ದಟ್? ರ್ಯಾಪ್ ಮಾಡಿ ಸುಮ್ಮನೆ ಅಬ್ರಕ ಡಬ್ರ ಅಂದ್ರೆ ಅದರಿಂದ ಒಂದು ಭಿನ್ನತೆಯಲ್ಲಿ ಏಕತೆ. ಆ ಭಾರತದ ದರ್ಶನ ಇದ್ರೊಳಗಡೆ ಇಟ್ಬಿಟ್ಟು ತಿರ್ಗಾ ಈಗ ಪ್ರೆಸ್ ಮಾಡ್ಬಿಟ್ಟಂದ್ರೆ ಅದರಲ್ಲಿ ಒಂದು ಕರ್ನಾಟಕದ ದರ್ಶನ. ಹೀಗೆ ಇಡೀ ನಮ್ಮ ಭಾರತದ ಒಟ್ಟಾರೆ ಸೊಗಡನ್ನ ನಾವು ಮ್ಯಾಜಿಕ್ ಮೂಲಕ ಮಾಡ್ತಾ ಹೋಗ್ಬೋದು. ಅದೇ ಯೂನಿಟಿ ಇನ್ ಡೈವರ್ಸಿಟಿ. ನಾನು ನಿಮ್ ಜೊತೆ ಮಾತಾಡ್ತಾ ಮ್ಯಾಜಿಕ್ ನೋಡ್ತಾ ನೋಡ್ತಾ ನನ್ಗಂತೂ ಅಡ್ಗೆ ಬೇಡವೇ ಬೇಡ ಅನ್ಸ್ತು, ಹೊಟ್ಟೆ ತುಂಬ ಹೋಗಿದೆ. ಸೀರಿಯಸ್ಲಿ ಇಷ್ಟು ದಿನ ನಿಮ್ಮ ಆಕ್ಟಿಂಗ್ಗೆ, ನಿಮ್ಮ ಡೈರೆಕ್ಷನ್ ಫ್ಯಾನ್ ಆಗಿದೆ, ಈಗ ಮ್ಯಾಜಿಕ್ ಕೂಡ. ಸೊ ನೆಕ್ಸ್ಟ್ ಏನ್ ಅಡ್ಗೆ ಮಾಡ್ಕೊಡ್ತಿದ್ದೀರಿ ನಮ್ಗೆ? ಈಗ ಸ್ವೀಟ್ ಮಾಡೋಣ. ಏನ್ ಸ್ವೀಟ್ ಮಾಡ್ತಿದ್ದೀರಿ? ಪಪ್ಪಾಯ ಹಲ್ವಾ ಅಂತ. ಓಕೆ, ಸೊ ಮ್ಯಾಜಿಕಲ್ ಸ್ವೀಟ್ಸ್ ಪ್ರಿಪೇರ್ ಮಾಡಿದ್ದು ಒಂದು ಸ್ವೀಟ್ ಅಲ್ಲ, ಖಾರ ಏನ್ ಬೇಕು ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಬೋದು. ದಟ್ ಇಸ್ ಅನದರ್ ಸ್ಪೆಷಾಲಿಟಿ. ನಂಗೆ ವೆರೈಟಿ ಆಫ್ ಸ್ವೀಟ್ಸ್ ಅಂಡ್ ಖಾರ ಎಲ್ಲ ಬೇಕು. ಮಾಡಬಹುದು. ಇಲ್ಲಾದ್ರೆ ನೀವು ಇಟ್ಕೊಂಡಿದ್ದೇ ಮಾಡಬೇಕು. ಮ್ಯಾಜಿಕಲ್ ಹಂಗಲ್ಲ, ವಾಟ್ ಎವರ್ ಯು ವಿಶ್ ದಟ್ ವಿಲ್ ಗೋಯಿಂಗ್ ಟು ಕಮ್. ಓಕೆ, ಸ್ವೀಟ್ಸ್ ಅಂಡ್ ಖಾರ ಏನ್ ಬೇಕಾದ್ರೂ ಬರುತ್ತೆ. ನನ್ನ ಹತ್ರ ಇಲ್ಲಿ 2 ಖಾಲಿ ಬೌಲ್ಗಳಿದೆ, ಹಾಗೆ ಒಂದು ಸ್ಟೀಲ್ದು ಚಿಕ್ಕ ಪುಟ್ಟ ತಟ್ಟೆ ಇದೆ, ಅದಕ್ಕೆ 2 ಮುಚ್ಚಳ ಇದೆ. ಈಗ ನಾನು ನಿಮಗೆ ಬೇಕಾದ ತಿಂಡಿನ ಇದ್ರಲ್ಲಿ ತರಿಸಬಲ್ಲೆ. ನೀವು ಒಂದು ಹಾಳೆನಲ್ಲಿ ಬರೆದು ನನಗೆ ಕೊಡಿ, ನಾನು ಅದಕ್ಕೆ ಅಗ್ನಿ ಪ್ರವೇಶ ಮಾಡಿಸಿ ನಿಮಗೆ ಬೇಕಾದ ಸ್ವೀಟ್ ತರಿಸ್ತೀನಿ. ಓಕೆ, 4 ಸಾಕು ಬಿಡಿ, ಹೋಗ್ಲಿ. ಎಕ್ಸ್ಟ್ರಾ ಸ್ವೀಟ್ಸ್ ಏನ್ ಬೇಡವಾ? ಬೇಡ. ನಿಮ್ ಯೋಗ ಚೆನ್ನಾಗಿದೆ. ಓಕೆ,
ಏನಾದ್ರು ನಿಮ್ಗೆ ಇಷ್ಟ ಬಂದಿದ್ದು ಖಾರನೂ ಏನಾದ್ರು ಬರೀರಿ. ಖಾರ ಬಿಸ್ಕೆಟ್ ಸಾಕು. ಸಾಕಾ? ಪರವಾಗಿಲ್ಲ, ಗ್ರೀಡಿ ಅಲ್ಲ ನೀವು. ಸೊ ಇಲ್ಲಿ ಖಾರ ಬಿಸ್ಕತ್ ಇದೆ, ಇಲ್ಲಿ ಸ್ವೀಟ್ಗಳಿದೆ. ಓಕೆ, ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಏನೇ ಅಡಿಗೆ ಮಾಡಬೇಕಾದ್ರೂ ಅಗ್ನಿದೇವ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಯಾ. ಓಕೆ, ವಾಚ್. ಸುಮ್ಮನೆ ಸೇ ಅಬ್ರಕೆ ಡಬ್ರಾನಿ. ನೀವು ಅಬ್ರಕೆ ಡಬ್ರಾನಿ. 1 2 3. Please take your seat. Yes. Oh my God. ಜಿಲೇಬಿ. ನೀವು ಹೇಳ್ದಂಗೆ ಲಾಡು, ನೀವು ಹೇಳ್ದಂಗೆ ಪೇಡ. You have all the sweets. Thank you. I'm so amazed, I swear. And this is empty cap. Now, what khara you expect? ಖಾರ ಬಿಸ್ಕೆಟ್. 1 2 3 abracadabra. Yes. You can do wonders out of magic. ವಾವ್, ಐ ಆಮ್ ರಿಯಲಿ ಇಂಪ್ರೆಸ್ಡ್. ನಿಜವಾಗ್ಲೂ ಮ್ಯಾಜಿಕ್ ಅಲ್ಲೇ ಮಾಡ್ಕೊಂಡು ತಿನ್ಬೋದು ದಿನ. I will make these sweets for you and your family. ಥ್ಯಾಂಕ್ ಯು. Tell me about the taste. ಇನ್ನೇನ್ರಿ ಬೇಕು? ಮೈಂಡ್ ಬ್ಲೋಯಿಂಗ್, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ತಂಡದ ಕಡೆಯಿಂದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, MD ಕೌಶಿಕ್ ಅವರು ಸೂಪರ್ ಆಗಿ ಅಡುಗೆ ಮಾಡೋದ್ರ ಜೊತೆಗೆ ಮ್ಯಾಜಿಕ್ ಮಾಡೋದು ತೋರಿಸಿದ್ರು, ಹಾಗೆ ಸಾಕಷ್ಟು ವಿಷಯನ ನಮ್ಮ ಜೊತೆ ಹಂಚ್ಕೊಂಡ್ರು. ಹೀಗೆ ಮತ್ತೊಬ್ಬ ಸ್ಟಾರ್ ಜೊತೆ ಇನ್ನಷ್ಟು ಹೊಸ ರೆಸಿಪೀಸ್ ನೊಂದಿಗೆ ನಾನ್ ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಇದು ಕನ್ನಡಿಗರ ಮನೆಗೆದ್ದ ಅಡುಗೆ ಮನೆ, ಸ್ಟಾರ್ಸ್ ಅಭಿರುಚಿ. ಸಖತ್ ಫುಡ್, ಸಿಕ್ಕಾಪಟ್ಟೆ ಫನ್.